ಈ ವಿಡಿಯೋದಲ್ಲಿ ನಾವು ಕಾಣುವುದು ಎರಡೂ ಕೈಗಳಿಲ್ಲದ ವ್ಯಕ್ತಿಯೊಬ್ಬರು ವುಜು ಶುದ್ಧೀಕರಣ ಮಾಡುವ ದೃಶ್ಯ. ಇದನ್ನು ನೋಡುವಾಗ ಮನಸ್ಸಿಗೆ ದುಃಖವಾದರೂ ಈ ವಿಡಿಯೋ ನಮಗೆ ಒಂದು ದೊಡ್ಡ ಸಂದೇಶವನ್ನು ನೀಡುತ್ತದೆ. ಇದು ನಮಾಜಿನ ಪ್ರಾರ್ಥನೆಯ ಪ್ರಾಮುಖ್ಯತೆಯನ್ನು ಸಹ ತೋರಿಸುತ್ತದೆ. ವಿಶ್ವದ ಮುಸ್ಲಿಮರಿಗೆ ದಿನಕ್ಕೆ 5 ಬಾರಿ ನಮಾಜು ಓದುವುದು ಕಡ್ಡಾಯವಾಗಿದೆ. ಇದರಲ್ಲಿ ಯಾವುದೇ ರಾಜಿ ಇಲ್ಲ. ಯಾವುದೇ ಆಚರಣೆಯಾಗಲಿ, ಸ್ವಂತ ವಿವಾಹದ ದಿನವಾಗಲಿ, ನಮಾಜಿನ ವಿಷಯದಲ್ಲಿ ಯಾವುದೇ ರಿಯಾಯಿತಿ ಇಲ್ಲ. ಆದ್ದರಿಂದಲೇ ನಮಾಜು ಧರ್ಮದ ಪಿಲ್ಲರ್ ಎಂದು ಕರೆಯಲ್ಪಡುತ್ತದೆ. ಎಷ್ಟೇ ಕಷ್ಟವಾದರೂ ಫರ್ಜ್ ಕಡ್ಡಾಯ ನಮಾಜುಗಳನ್ನು ಸರಿಯಾದ ಸಮಯಕ್ಕೆ ಓದಬೇಕು. ಗಂಭೀರ ರೋಗದಿಂದ ಬಳಲುತ್ತಿದ್ದರೂ, ಎದ್ದು ನಿಲ್ಲಲಾಗದ ಸ್ಥಿತಿಯಲ್ಲಿದ್ದರೂ ನಮಾಜು ಮಾಡಲು ಇಸ್ಲಾಂ ಆದೇಶಿಸುತ್ತದೆ. ಹೀಗಾಗಿ ಇಸ್ಲಾಂ ನಮಗೆ ನಮಾಜಿನ ವಿವಿಧ ರೂಪಗಳನ್ನು ಕಲಿಸಿದೆ. ನಾವೆಲ್ಲರೂ ವಿವಿಧ ಕೆಲಸಗಳಿಗೆ ಹೋಗುತ್ತೇವೆ. ಕೆಲವೊಮ್ಮೆ ಈ ಕಾರಣದಿಂದ ನಮಾಜು ತಪ್ಪಿ ಹೋಗುತ್ತದೆ. ಪ್ರಯಾಣದಲ್ಲಿರುವಾಗಲೂ ಕೆಲವೊಮ್ಮೆ ನಮಾಜು ಮರೆತು ಹೋಗುತ್ತದೆ. ಪ್ರಯಾಣದಲ್ಲಿ ಮಸೀದಿಗಳು ಸಮೀಪದಲ್ಲಿ ಇಲ್ಲದಿದ್ದರೆ ನಮಾಜು ತಪ್ಪುವ ಸಾಧ್ಯತೆ ಇದೆ. ಆದರೆ ಈ ವಿಡಿಯೋದಲ್ಲಿ ನಾವು ನಮ್ಮಿಂದ ಭಿನ್ನವಾದ ವ್ಯಕ್ತಿಗಳನ್ನು ಕಾಣಬಹುದು. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮೆಲ್ಲರಿಗೂ ಜೀವನದ ಕೊನೆಯವರೆಗೆ ಕೃತ್ಯವಾಗಿ ನಮಾಜು ಮಾಡಲು ಮತ್ತು ಯಾವಾಗಲೂ ಅವನಿಗೆ ಇಬಾದತ್ ಆರಾಧನೆ ಮಾಡಲು ತೌಫೀಕ್ ಶಕ್ತಿ ನೀಡಲಿ. ಆಮೀನ್.